ಹೆಲೋ ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಈ ದಿನ ಒಂದು ಶ್ರೀರಾಮನ ಬಂಟ ಆಗಿರುವಂತಹ ಆಂಜನೇಯರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಆಂಜನೇಯ ಅಂದರೆ ತುಂಬ ಪವರ್ಫುಲ್ ಮತ್ತು ತುಂಬ ಭಯ ಮತ್ತು ತುಂಬ ಪೂಜನೀಯ ಸ್ಥಾನದಲ್ಲಿರುವಂತಹ ದೇವರು ಅಂತಲೇ ಹೇಳ್ಬೋದು. ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಅಷ್ಟೇ, ಪ್ರತಿಯೊಬ್ಬ ಭಕ್ತನೂ ಅಷ್ಟೇ ತುಂಬ ಇಷ್ಟಪಡುವಂತಹ ಪವರ್ಫುಲ್ ದೇವರು ಯಾವುದು ಅಂದರೆ ಆಂಜನೇಯ ಅಂತ ಹೇಳ್ಬೋದು. ಆದರೆ ನಾನು ಇದನ್ನು ಬಂದಿರೋಂಥದ್ದು ಒಂದಹರಗುಪ್ಪೆ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆಯಲ್ಲಿರುವಂತಹ ಶ್ರೀ ಕೆಂಗಲ್ ಹನುಮಂತಯ್ಯ ದೇವಸ್ಥಾನಕ್ಕೆ. ಇದಕ್ಕೆ ಕೆಂಗಲ್ ಹನುಮಂತಯ್ಯ ದೇವಸ್ಥಾನ ಅಂತ ಬರೋದಕ್ಕೂ ಸಹ, ಆ ಒಂದು ಹೆಸರು ಬರೋದಕ್ಕೂ ಸಹ ತುಂಬ ಕಾರಣ ಇದೆ. ಅಂದರೆ ಕೆಂಗಲ್ ಅಂದರೆ ಕೆಂಪು ಬಂಡೆ ಅಂತ. ಈ ಒಂದು ಕೆಂಗಲ್ ಹನುಮಂತಯ್ಯ ದೇವಸ್ಥಾನ ಪ್ರಾಚೀನ ಕಾಲದಲ್ಲಿರುವಂತಹ ಕೆಂಪು ಬಂಡೆಯಿಂದ ಮಾಡಿದ್ದಾರೆ. ಸೊ ಅದಕ್ಕೆ ಈ ಒಂದು ಹೆಸರು ಮತ್ತು ಈ ಒಂದು ಹೆಸರಿಂದಲೇ ಕರೀತಾರೆ ಆ ದೇವರನ್ನು. ಮತ್ತು ಇದು ಹೊಯ್ಸಳ ರಾಜರಿಂದ ಮಾಡಲ್ಪಟ್ಟಿರುವಂಥದ್ದು ದೇವಸ್ಥಾನ. ಮತ್ತು ಅವರಿಂದನೇ ಅವನತಿ ಅಂದರೆ ದುರಸ್ತಿಯನ್ನು ಸಹ ಕಂಡಿದೆ ಈ ದೇವಸ್ಥಾನ. ಆದರೆ ತದನಂತರ ನಮ್ಮ ಮಾಜಿ CM ಅಂದರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕೆಂಗಲ್ ಹನುಮಂತಯ್ಯರವರ ಕಾಲದಲ್ಲಿ, ಅಂದರೆ ಅವರ ಅವಧಿಯಲ್ಲಿ ಈ ಒಂದು ದೇವಸ್ಥಾನ ಅಭಿವೃದ್ಧಿಯಾಗಿದೆ ಅಂತಲೇ ಹೇಳ್ಬೋದು. ಮತ್ತು ನಮಗಿಲ್ಲಿ ಅನೇಕ ವಿಚಿತ್ರ ಸಂಗತಿ ಏನಂದರೆ, ಈ ದೇವಸ್ಥಾನದಲ್ಲಿರುವಂತಹ ವಿಗ್ರಹ ನಿಂತಿರುವಂತಹ ಭಂಗಿಯಲ್ಲಿದೆ. ಆದರೆ ಈ ಒಂದು ಭಂಗಿ ಅಂದರೆ ನಿಂತಿರುವಂತಹ ಭಂಗಿಯಲ್ಲಿರುವಂತಹ ಆಂಜನೇಯ ಈಗಲೂ ಸಹ ಬೆಳೀತಾ ಇದ್ದಾರೆ ಅಂತಲೇ ಹೇಳ್ತಾರೆ ಇಲ್ಲಿನ ಜನ. ಅಂದರೆ ಈಗ ಆ ಒಂದು ಆಂಜನೇಯನ ಮುಖದ ದಿಕ್ಕು ಉತ್ತರದಿಂದ ಪೂರ್ವಕ್ಕೆ ಚಲಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಏನಕ್ಕೋಸ್ಕರ ಈ ರೀತಿ ಚಲನೆ ಆಗ್ತದೆ ಮತ್ತು ಏನಕ್ಕೋಸ್ಕರ ಈ ರೀತಿ ಜನ ಹೇಳ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಒಟ್ಟರಲ್ಲಿ ಇಲ್ಲಿ ನಿಂತಿರುವಂತಹ ಭಂಗಿಯಿಂದ ಇನ್ನೂ ಎತ್ತರಕ್ಕೆ ಬೆಳೀತಾ ಇದೆ ಅಂತಲೇ ಭಕ್ತಾದಿಗಳ ನಂಬಿಕೆ. ಮತ್ತು ಈ ಒಂದು ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ಮತ್ತೊಂದು ಜನವರಿ ಅಂದರೆ ಪ್ರತಿ ವರ್ಷ ಜನವರಿ 1ರಂದು ಅನೇಕ ವಿಶೇಷ ರೀತಿಯಲ್ಲಿ ಪೂಜೆಗಳನ್ನ ಸಲ್ಲಿಸ್ತಾರೆ. ಮತ್ತು ಇನ್ನೊಂದು ಮುಖ್ಯ ವಿಚಾರ ಅಂದರೆ, ಜನವರಿ 14 ಮತ್ತು 15ರಂದು ಮಾತ್ರ ಸೂರ್ಯನ ಕಿರಣಗಳು ನೇರವಾಗಿ ವಿಗ್ರಹದ ಮೇಲೆ ಅಂದರೆ ಆಂಜನೇಯರ ಮೇಲೆ ಬೀಳುತ್ತೆ. ಅಂದರೆ ನಾವು ಉಳಿದ ದಿನಗಳಲ್ಲಿ ಈ ಒಂದು ಕಿರಣಗಳನ್ನು ದೇವರ ಮೇಲೆ ಬೀಳೋಂಥದ್ದು ನಾವು ಕಾಣೋದಕ್ಕೆ ಸಿಗೋದಿಲ್ಲ ಮತ್ತು ಅದಕ್ಕೆ ನಮಗೆ ಗೋಚರ ಸಹ ಆಗೋದಿಲ್ಲ. ಆದರೆ 14 ಮತ್ತು 15 ಜನವರಿ ಈ ಒಂದು ಪವಿತ್ರ ಆಗಿರುವಂತಹ ಸನ್ನಿವೇಶವನ್ನು ನಾವು ಕಾಣ್ಬೋದು ಮತ್ತು ಕಣ್ಣು ತುಂಬ್ಕೋಬೋದು. ಮತ್ತು ಇಲ್ಲಿ ಇರುವಂತಹ ದೇವಸ್ಥಾನದಲ್ಲಿ ವಾಸ್ತುಶಿಲ್ಪಗಳು ಸಹ ಕಲ್ಲಿನಲ್ಲಿ ಕೆತ್ತಿದೆ. ಎಷ್ಟು ಚೆನ್ನಾಗಿ, ಎಷ್ಟು ಅಂದವಾಗಿ ಕಾಣಿಸುತ್ತೆ ಅಂದರೆ, ಈ ಒಂದು ದೇವಸ್ಥಾನ ನೋಡೋದಕ್ಕೆ ತುಂಬ ಪ್ರಶಾಂತವಾಗಿದೆ ಮತ್ತು ಪರಿಸರದ ಮಧ್ಯದಲ್ಲಿದೆ. ಮತ್ತು ಮುಖ್ಯವಾಗಿ ಯಾರೆಲ್ಲ ನೋಡೋದಕ್ಕೆ ಇಷ್ಟಪಡ್ತಾರೋ ಮತ್ತು ಎಲ್ಲ ಪ್ರವಾಸಿಗರನ್ನು ಕೈ ಬೀಸಿ ಕರೆಯೋ ಥರ ಇದೆ. ಯಾಕಂದರೆ ಇದು ಮೈನ್ ರೋಡಲ್ಲೇ ಇದೆ. ಬೆಂಗಳೂರು ಟು ಮೈಸೂರು ಹೆದ್ದಾರಿಯಲ್ಲಿ ಈ ಒಂದು ದೇವಸ್ಥಾನ ಲೊಕೇಟ್ ಆಗಿದೆ. ಸೊ ಈ ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಯಾಕಂದರೆ ಒಂದು ಪ್ರವಾಸಿ ತಾಣವೂ ಆಗಿದೆ ಮತ್ತು ಭಕ್ತಿಯ ತಾಣವೂ ಈ ದೇವಸ್ಥಾನ ಆಗಿದೆ. ಇದೇ ಥರ ಇನ್ನಷ್ಟು ಮತ್ತೊಂದು ಚರಿತ್ರೆಯ ಸ್ಥಳದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.